Hi darlings, welcome back to Bunny Cakes. ಸಂಡೇ ಬೆಳಗ್ಗೆ ಎದ್ದು ಬಿರಿಯಾನಿ ತಿನ್ನೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂದರೆ ಎಕ್ಸಾಕ್ಟ್ಲಿ ಇವಾಗ ಲೈಕ್ ಅತ್ತಿಬೆಲೆ ಹತ್ರ ಮಾವಳ್ಳಿದೊಂದು ಔಟ್ಲೆಟ್ ನೋಡಿದೆ. ಸೊ ನಾರ್ಮಲಿ ಮಾವಳ್ಳಿ ಅಂದರೆ ನಾನು ಶಾಂತಿನಗರ ಹತ್ರ ಇರೋ ಹತ್ರ ಹೋಗ್ತಾ ಇದ್ರಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಶಾಂತಿನಗರ ಹತ್ರ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದಿದ್ದು. ಸೊ ಇವಾಗ ಸೇಮ್ ಮಾವಳ್ಳಿ ಬಿರಿಯಾನಿ ಇಲ್ಲಿ ಅತ್ತಿಬೆಲೆ ಹತ್ರ ನೋಡಿದೆ. ನಾನು ಅಂದ್ಕೊಂಡು ಯಾಕೆ ಹೋಗಿ ಟ್ರೈ ಮಾಡಬಾರ್ದು, ನೋಡೋಣ ಸೇಮ್ ಟೇಸ್ಟ್ ಅಲ್ಲೇನಿದೆಯೋ, ಶಾಂತಿನಗರ ಹತ್ರ ಏನು ಟೇಸ್ಟ್ ಇದೆಯೋ ಅದೇ ಇದೆಯಾ, ಇಲ್ಲ ಬೇರೆ ಏನಾದ್ರು ಚೇಂಜ್ ಆಗಿದೆಯಾ ಅಂತ ಸೈಕಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ನೋಡೋಣ ಟೇಸ್ಟ್ ಸೇಮ್ ಇದೆಯಾ ಇಲ್ಲ ಅದೇನಾದ್ರು ಚೇಂಜ್ ಇದೆಯಾ ಹೆಂಗೆ ಅಂದ್ಬಿಟ್ಟಂದ್ರೆ, ಯಾಕಂದರೆ ನಾನು ಪರ್ಸ್ನಲಿ ಮಾವಳ್ಳಿ ಬಿರಿಯಾನಿ ಒಳ್ಳೆ ಫ್ಯಾನ್ ನಾನು. ಸೊ ಹೋಗಿ ಟ್ರೈ ಮಾಡೋಣ. ಸ್ಟೇ ಟ್ಯೂನ್ಡ್, ಕಮ್ ಆನ್, ಲೆಟ್ಸ್ ಗೋ. ಆನ್ ದ ವೇ ಹೋಗ್ಬೇಕಾದ್ರೆ ಇನ್ನೊಂದು ಕ್ವಿಕ್ ಅಪ್ಡೇಟ್, ಓಕೆನಾ? ಈ ಬ್ಲೂ ಕಲರ್ ಟಿ ಶರ್ಟ್ ನೋಡ್ಬೋದು ಇವಾಗ ನೀವು. ಸೊ ದಿಸ್ ಟಿ ಶರ್ಟ್ ಇಸ್ ಫ್ರಮ್ ಅ ಬ್ರ್ಯಾಂಡ್ ಕಾಲ್ಡ್ ಆಸ್ ನಿಯೋಫಿಟ್ ಅಂತ. ಸೊ ಲಕ್ಷಾಂತರ ಬ್ರ್ಯಾಂಡ್ ಇದೆ ಇಂಡಸ್ಟ್ರಿಯಲ್ಲಿ. ದೆನ್ ಅಗೇನ್ ಬೈ ನಿಯೋಫಿಟ್ ಅಂತ. ಸೊ ನಿಯೋಫಿಟ್ ಏನು ಮಾಡುತ್ತೆ ಅಂದರೆ, ಐ ವಿಲ್ ಟೆಲ್ ಯು ವಾಟ್ ನಿಯೋಫಿಟ್ ಡಸ್ ಅಂದ್ಬಿಟ್ಟಂತ. ಸೊ ನಿಯೋಫಿಟ್ ಇದು ನಿಮ್ಮ ವೆದರ್ ಕ್ಲೈಮೇಟ್ಗೆ ಆಪೋಸಿಟ್ ರಿಯಾಕ್ಟ್ ಮಾಡುತ್ತೆ ದಿಸ್ ಫ್ಯಾಬ್ರಿಕ್. ಸೊ ಆಪೋಸಿಟ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂದರೆ, ಆಚೆ ಕಡೆ ಏನಾದ್ರು ತುಂಬ ಬಿಸಿಲಿದ್ರೆ ಈ ಟಿ ಶರ್ಟು ಕೋಲ್ಡ್ ಆಗಿ ರಿಯಾಕ್ಟ್ ಮಾಡುತ್ತೆ, ಓಕೆನಾ? ಆಚೆ ಕಡೆ ಏನಾದ್ರು ತುಂಬ ಚಳಿ ಇದ್ದರೆ ಇದು ವಾರ್ಮ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ ಎಲ್ಲ ಸೀಸನ್ಸ್ಗೂ ಯೂಸ್ ಆಗುತ್ತೆ ಈ ಟಿ ಶರ್ಟು. ಬ್ರ್ಯಾಂಡ್ ವೆಬ್ಸೈಟ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಗೋ ಡೂ ಚೆಕ್ಔಟ್, ಬೈ ದೇರ್ ಪ್ರಾಡಕ್ಟ್ ಆ್ಯಂಡ್ ಎಕ್ಸ್ಪ್ಲೋರ್. ತಿಳ್ಕೊಂಡು ಇಟ್ ಈಸ್ ಆಲ್ಮೋಸ್ಟ್ 6:24 ಆಗಿದೆ. ಒಂದು 20 ನಿಮಿಷ ಆಗಿದೆ ಫ್ರಮ್ ನೆರಳೂರು ಟು ಅತ್ತಿಬೆಲೆ ರೀಚ್ ಆಗೋ ಅಷ್ಟರಲ್ಲಿ. ನಾನು ತುಂಬ ಒಳಗಡೆ ಎಲ್ಲ ಹೋಗೋಂಗಿಲ್ಲ, ಹೈವೇ ಅಲ್ಲೇ ಇದೆ. ಡೈರೆಕ್ಟ್ ನಾವು ಹಿಂಗೆ ಹೋಗ್ತೀವಲ್ಲ, ಸೊ ಸೇಮ್ ಹೈವೇ ಅಲ್ಲೇ ಇದೆ. ಏನಂದರೆ ಅಲ್ಲಲ್ಲಿ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಒಂದು ಬರ್ಬೇಕಾದ್ರೆ ಇಲ್ಲಿ A to B ಇದೆ, A to B ಹತ್ರ ಟರ್ನ್ ತೊಗೊಂಡ್ಬಿಡ್ಬೇಕು ಸರ್ವಿಸ್ ರೋಡ್ಗೆ. ಇಲ್ಲ ಅಂದರೆ ಅತ್ತಿಬೆಲೆ ಸರ್ಕಲ್ಗೆ ಹೋಗಿ ಯೂ ಟರ್ನ್ ಹಾಕ್ಕೊಂಡು ವಾಪಸ್ ಬರಬೇಕು. ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಇಸ್ ವೆಂಕಟೇಶ್ವರ ಗಾರ್ಮೆಂಟ್ಸ್. ಅದ್ರ ಪಕ್ಕದಲ್ಲೇ ಇರೋದು ಮಾವಳ್ಳಿ ಬಿರಿಯಾನಿ. ದೊಡ್ಡ ಕೋಳಿನ ಇಟ್ಬಿಟ್ಟಿರ್ತಾರೆ ಮೇಲೆ, ಚಿಕ್ಕದಲ್ಲ, ದೊಡ್ಡ ಕೋಳಿನ ಇಟ್ಬಿಟ್ಟಿರ್ತಾರೆ. ನಡಿಯೋಣ, ಹೋಗುತ್ತೆ. ಎಸ್. ಸೊ ಫೈನಲಿ ರೀಚ್ ಮಾವಳ್ಳಿ ಬಿರಿಯಾನಿ. ವೆಂಕಟೇಶ್ವರ ಗಾರ್ಮೆಂಟ್ಸ್ ಆದರೂ ಎಕ್ಸಾಕ್ಟ್ ಪಕ್ಕದಲ್ಲೇ ಇರೋದು. ಬನ್ನಿ ಒಳಗಡೆ ಹೋಗಿ ಬಿರಿಯಾನಿ ತಿನ್ನೋಣ. ಟೈಮ್ ವೇಸ್ಟ್ ಎಲ್ಲ ಮಾಡೋದು ಬೇಡ, ಪ್ರೊಡಕ್ಟಿವಿಟಿ ಇರಬೇಕು ಬಿರಿಯಾನಿ ತಿನ್ನೋದ್ರಲ್ಲಿ. ಕಮಾನ್. ಓ ಬಂದಾಗಿದೆ. ಫಸ್ಟ್ ಏನು ಆರ್ಡ್ರ್ ಮಾಡಿದ್ದೀನಿ ಅಂದರೆ ಸಿಂಪಲ್, ಸೇಮ್ ಲೈಕ್ ಸೂಪ್ ಮಟನ್ ಬಿರಿಯಾನಿ, ಆಲ್ ಟೈಮ್ ಫೇವ್ರೇಟ್. ಕ್ಲೀನ್ ಮಾಡಿ ಲೈಕ್ ಸೂಪ್ ಆ್ಯಂಡ್ ಮಟನ್ ಬಿರಿಯಾನಿ. ಏನು ಇಷ್ಟ ಅಂದರೆ ಲೆಗ್ ಸೂಪ್ ಇಬ್ಬಿ ಟೇಸ್ಟ್ ಆಗಿರುತ್ತೆ. ಮೇನ್ ಏನು ಗೊತ್ತಾ, ಸೂಪ್ಗೆ ಈ ಮೆಟಲ್ ಸ್ಪೂನಲ್ಲಿ ಕುಡಿದ್ರೆ ಇದು ಬಿಸಿ ಇರುತ್ತೆ, ಸೂಪೂ ಬಿಸಿ.
ಸುಟ್ಟು ಬೆಸ್ಟ್ ಏನು ಮಾಡಬೇಕು ಗೊತ್ತಾ, ನಿಮ್ಮ ಪಕ್ಕದಲ್ಲಿ ಇಟ್ಬಿಡ್ಬೇಕು. ಬೇಕಿದೆ ಅಲ್ಲ, ಲೆಗ್ನ ಸ್ಟ್ರಾ ಮಾಡ್ಕೊಂಬಿಡ್ಬೇಕು. ಸೊ ಲೆಗ್ ಇದೆ ಅಲ್ಲ, ಈ ಲೆಗ್ನ ಸ್ಟ್ರಾ ಮಾಡ್ಕೊಂಬಿಡ್ಬೇಕು. ಸೂಪ್ ಕುಡಿಯೋ ಟೆಕ್ನಿಕ್. ಸೊ ಆ ಕಡೆ ಈ ಕಡೆ ಕೊಚ್ಕೊಂಡು ಸೂಪ್ ಇದು ಮಾಡ್ಕೊಂಡು ಸ್ಟ್ರಾ ಮಾಡ್ಕೊಂಡ್ಬಿಟ್ಟು, ಯಾಕಂದರೆ ಸೂಪಲ್ಲಿ ಹಿಂಗೆ ಹಾಕ್ಬಿಟ್ಟು ಒಳ್ಳೆ ಟೇಸ್ಟ್ ಬರ್ತದೆ. This is not mole. This is called straw for the soup. ಒಳ್ಳೆ ಟೇಸ್ಟ್ ಮಾತ್ರ, ಸೂಪ್ ಮಾತ್ರ. ಸೂಪ್ ಆಯಿತು. ಮೇನ್ ಇಂಪಾರ್ಟೆಂಟ್ ಮತ್ತು ಲೆಮನ್ ಸ್ವಲ್ಪ ಹಿಂಡ್ಬಿಟ್ಟು ಮಸಾಲ ಇದೆ ಟೇಸ್ಟ್ ಮಾತ್ರ. ಟ್ರೈ ಮಾಡಿ ನೋಡಿ, ಮೂಳೆನ ಸ್ಟ್ರಾ ಮಾಡ್ಕೊಂಬಿಡಿ. ಅಂದರೆ ಕಚ್ಬಿಟ್ಟು ಓಪನ್ ಮಾಡಿಬಿಡ್ಬೇಕು, ಸ್ಟ್ರಾ ಮಾಡ್ಕೊಬೇಕು. ಇದೇ ನಿಮಗೆ ಮಿಕ್ಸರ್ ಕೂಡ ಆಗೋಗುತ್ತೆ. ಸಾಕಾಗಿದೆ ಸೂಪ್ ಮಾತ್ರ. ನೆಕ್ಸ್ಟ್ ಡಿಶ್ ಏನಂದರೆ ಮಟನ್ ಚಾಪ್ಸ್. ಮಟನ್ ಚಾಪ್ಸ್ ಕೂಡ ಮಾವಳ್ಳಿಯಲ್ಲಿ ಸಾಲಾಗಿರುತ್ತೆ. ಬಿರಿಯಾನಿ ರೈಸ್ ಹಾಕ್ಕೊಂಡು ಸ್ವಲ್ಪ ಈ ಗ್ರೇವಿ ಹಾಕ್ಕೊಂಡು ಹೊಲ್ಸ್ಕೊಂಡು ತಿಂತಾ ಇದ್ರೆ ಟೇಸ್ಟೇ ಬೇರೆ ಮಟನ್ ಚಾಪ್ಸ್. ಮೇನ್ ಡಿಶ್ ಮಟನ್ ಬಿರಿಯಾನಿ. ಟೇಸ್ಟ್ ನೋಡಿ ಮಾಡೋಣ. ಸೊ ಸೇಮ್ ಅಲ್ಲಿ ನಮಗೆ ಇದ್ರಲ್ಲಿ ಸಿಗುತ್ತಲ್ಲ ಶಾಂತಿನಗರಲ್ಲಿ, ಅದೇ ಟೇಸ್ಟ್ ಇದೆಯಲ್ಲ ಬೇರೆ ಟೇಸ್ಟ್ ಇದೆಯಾ ಅಂದ್ಬಿಟ್ಟಂತ. ಸೂಪ್ ಮಾತ್ರ ಸೇಮ್ ಟೇಸ್ಟ್ ಇತ್ತು. ನೋ ಸೆಕೆಂಡ್ ಥಾಟ್ಸ್ ಅಬೌಟ್ ಸೂಪ್. ಸೊ ಒಂದು ಪೀಸ್ ಮಟನ್ ತೊಗೊಂಡು ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು, ಬಿಸಿ ಬಿಸಿ ರೈಸು, ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇದೆ ಅಲ್ಲ. ಸೇಮ್ ಟೇಸ್ಟ್ ಮಾತ್ರ ಏನು ಚೇಂಜೇ ಇಲ್ಲ. ಸೇಮ್ ನಾವು ಅಲ್ಲಿ ಶಾಂತಿನಗರಲ್ಲಿ ತಿಂತೀವಲ್ಲ ಸೇಮ್ ಟೇಸ್ಟ್ ಇದೆ. ಹೌ ಟು ಈಟ್ ಮಟನ್ ಬಿರಿಯಾನಿ ಗೊತ್ತಾ? ಮಟನ್ ನೋಡಿ ಸಾಫ್ಟಾಗಿ ಒಂದು ಪೀಸ್ ತೊಗೊಬೇಕು, ಲೈಟಾಗಿ ರೈಸ್ ಇಡಬೇಕು ಅದ್ರ ಮೇಲೆ, ಈ ಕಡೆಯಿಂದ ಮಟನ್ ಚಾಪ್ಸ್ ಗ್ರೇವಿ ತೊಗೊಂಡು ಹಾಕಬೇಕು. ಫುಲ್ ಹಿಂಗೆ ಇಟ್ಕೊಂಡು ಸಾಕಾಗಿದೆ. ಇನ್ನೊಂದು ಹೆಂಗೆ ಗೊತ್ತಾ, ಮಟನ್ ಬಿರಿಯಾನಿಯಲ್ಲಿ ನಳ್ಳಿ ಮೂಳೆ ಸಿಕ್ಬಿಟ್ರೆ ಟೇಸ್ಟೇ ಬೇರೆ. ಮೂಳೆ ಹಿಂಗಿರುತ್ತಲ್ಲ,
ಇದು ಎಲ್ಲಿ ಮೂಳೆ ಸಿಕ್ಬಿಟ್ರೆ ಟೇಸ್ಟೇ ಬೇರೆ. ಬಿರಿಯಾನಿ ಮಾತ್ರ ಸಾಗದಾಗಿದೆ. ಸೇಮ್ ಮಾವಳ್ಳಿ ಟೇಸ್ಟ್. ಅಲ್ಲಿ ಏನು ಶಾಂತಿನಗರಲ್ಲಿ ತಿಂತಾ ಇದ್ದಲ್ಲ, ಸೇಮ್ ಟೇಸ್ಟ್ ಇದೆ. ಎಲ್ಲ ಮುಗಿಸಾಕ್ಬಿಟ್ಟು ಐ ಗೋಯಿಂಗ್. ಲೆಟ್ಸ್ ಟಾಕ್. ಸ್ಟೇ ಟ್ಯೂನ್ಡ್ ಗೈಸ್. ಒಳ್ಳೆ ಬಿರಿಯಾನಿ ಆಯ್ತು ಸಂಡೇ ಅರ್ಲಿ ಮಾರ್ನಿಂಗು. ಮಾವಳ್ಳಿ ಬಿರಿಯಾನಿ ಟೇಸ್ಟೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಫಸ್ಟ್ ಥಿಂಗ್ ಆ ಫ್ಲೇವರು, ಆ ಟೆಕ್ಸ್ಚರು ಎಲ್ಲ ಅದೇನು ಹೇಳ್ತಾರ, ಮಾತಲ್ಲೆಲ್ಲ ಹೇಳಕ್ಕಾಗಲ್ಲ. ಬಂದ್ಬೇಕು, ತಿನ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಡಯಟು ಎಲ್ಲ ಬಿಟ್ಟೆ ವಾರದಲ್ಲಿ ಒಂದಿನ ಚೆನ್ನಾಗಿ ಬಿರಿಯಾನಿ ತಿಂದ್ರೆ ವಾಹ್, ಮನ್ಸಿಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನು. ಬನ್ನಿ ನೀವು ತಿನ್ನಿ, ಎಕ್ಸ್ಪ್ಲೋರ್ ಮಾಡೋಣ ಇನ್ನಾನು. ದಟ್ಸ್ ಆಲ್ ಫಾರ್ ಮಾವಳ್ಳಿ ಬಿರಿಯಾನಿ. See you at the other side, guys.